ರಾಜೇಶ್ ತಾಲೂಕು ಘಟಕದ ಅಧ್ಯಕ್ಷ. ನನ್ನ ಹೆಸರು ರಾಜೇಶ್, ತಾಲೂಕು ಗ್ರಾಮ ಆಡಳಿತ ಸಂಘದ ಅಧ್ಯಕ್ಷ. ಈ ಹಿಂದೆ ರಾಜ್ಯ ಸಂಘದ ನಿರ್ದೇಶನದಂತೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಮುಷ್ಕರ ಕೈಗೊಂಡಿದ್ದೀವಿ. ಆಗ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸ್ತೀನಿ ಅಂತ ಒಂದು ಭರವಸೆ ನೀಡಿತ್ತು. ಆದರೆ 4 ತಿಂಗಳಾದರೂ ಯಾವುದೇ ರೀತಿ ಭರವಸೆ ಈಡೇರಿಸಲಿಲ್ಲ. ಹಾಗಾಗಿ ಈಗ ರಾಜ್ಯ ಸಂಘದ ನಿರ್ದೇಶನದಂತೆ ಈಗ 2ನೇ ಬಾರಿ ನಾವು ಮುಷ್ಕರ ಕೈಗೊಂಡಿದ್ದೀವಿ. ಈಗ ನಮಗೆ ಮೂಲಭೂತ ಸೌಕರ್ಯ ಅಂತಂದರೆ ಗ್ರಾಮದಲ್ಲಿ ಹಳ್ಳಿಗಳಿಗೆ ಹೋದಾಗ ನಮಗೆ ಕಚೇರಿ ಇಲ್ಲ. ಅಲ್ಲಿ ಕುತ್ಕೊಂಡು ಕೆಲಸ ಮಾಡೋಕ್ಕೆ ಮರದ ಕೆಳಗೆ ಅಲ್ಲಿ ಇಲ್ಲಿ ಕೆಲಸ ಕೊಟ್ಕೊಂಡು ಜಗ್ಗಿ ಕಟ್ಟೆ ಮೇಲೆ ಕೆಲಸ ಕೊಟ್ಕೊಂಡು ಮಾಡ್ಬಿಟ್ಟು ಬರ್ತೀವಿ ನಾವು. ಅದೇ ರೀತಿ ನಮಗೆ ಈಗ ಎಲ್ಲ ಆನ್ಲೈನ್ ಸೇವೆಗಳಿದ್ದಾವೆ. ಆನ್ಲೈನ್ ಸೇವೆಗಳಿರೋದ್ರಿಂದ ನಮಗೆ ಲ್ಯಾಪ್ಟಾಪ್ ಆಗಲಿ ಮೊಬೈಲ್ ಆಗಲಿ ಯಾವುದೇ ರೀತಿ ಕೊಟ್ಟಿರೋದಿಲ್ಲ. ಮತ್ತು 20 ವರ್ಷ 25 ವರ್ಷ ಕೆಲಸ ಮಾಡಿದ್ದೀವಿ. ಇದು ನಮಗೆ ಪ್ರಮೋಷನ್ ಕೊಡ್ತಿಲ್ಲ. ಮತ್ತು ಈಗ ಪೋತಿ ಖಾತೆ ಆಂದೋಲನ ಅಂತ ಮಾಡ್ತಿದ್ದಾರೆ. ಅದರಲ್ಲಿ ಮನೆಗೆ ನಾವೇ ಹೋಗಿ ಪೋತಿ ಖಾತೆ ಯಾರಾಗಿದ್ದಾರೋ ಅವ್ರಿಗೆ ಪೋತಿ ಖಾತೆಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಆದರೆ ಅದರಲ್ಲಿ ತುಂಬ ನ್ಯೂನತೆಗಳಿದ್ದಾವೆ. ಹಾಗಾಗಿ ಅದನ್ನು ಮಾಡಬಾರ್ದು ಅಂತಲೇ ನಾವು ಮನವಿ ಕೊಟ್ಟಿದ್ದೀವಿ. ನಾವು ಬೇಡಿಕೆಗಳಿದ್ದಾವೆ. ಇದೆಲ್ಲ ಬೇಡಿಕೆಗಳನ್ನು ಈಡೇರಿಸೋವರೆಗೆ ನಾವು ಮುಷ್ಕರನ್ನು ಕೈಗೊಳ್ತೀವಿ ಅಂತ ಮೂಲಕ ತಿಳಿಸ್ತಾ ಇದ್ದೀವಿ. ರಂಜಿತ್ ಕುಮಾರ್ ಎಲ್, ಗ್ರಾಮಾಡಳಿತಾಧಿಕಾರಿ, ರಾಜ್ಯ ಜಂಟಿ ಕಾರ್ಯದರ್ಶಿ. ಇಂದು ನಾವು ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಒಂದು ಸಂಘದ ಒಂದು ನಿರ್ದೇಶನದಂತೆ ಇಂದು ತಾಲೂಕು ಕಚೇರಿ ಮುಂಭಾಗ ಇಡೀ ರಾಜ್ಯಾದ್ಯಂತ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಇದು 2ನೇ ಒಂದು ಮುಷ್ಕರ ಆಗಿರುತ್ತೆ. ಈಗಾಗಲೇ ನಾವು ಹಿಂದೆ ಸೆಪ್ಟೆಂಬರ್ 2024ರಲ್ಲಿ ಮುಷ್ಕರ ಹಮ್ಮಿಕೊಂಡಿದ್ವಿ. ಅದು ಯಾವುದೇ ರೀತಿ ನಮ್ಮ ಒಂದು ಬೇಡಿಕೆಗಳು ಈಡೇರದೇ ಇದ್ದ ಕಾರಣ ಇಂದು ನಾವು ಕೂಡ ಮುಷ್ಕರ ಮಾಡ್ತಾ ಇದ್ದೀವಿ. ಈಗ ನಮ್ಮ ಒಂದು ಬಹಳ ಸಮಸ್ಯೆಗಳು ನಾವು ಈಗಾಗಲೇ ಸರ್ಕಾರಕ್ಕೆ ಹಲವಾರು ಬಾರಿ ನಾವು ಮನವಿ ಮಾಡಿದ್ದೀವಿ, ಸಮಸ್ಯೆಗಳು ಈಡೇರಿಸಿಕೊಡಿ ಅಂತ. ಇಲ್ಲಿವರೆಗೂ ಸಹ ನಮ್ಮ ಸಮಸ್ಯೆಗಳೇ ಆಗಿದ್ದಾವೆ, ಬೇಡಿಕೆಯಾಗಿ ಉಳಿದಿದ್ದಾವೆ. ಅದರಿಂದಾಗಿ ಈ ಒಂದು ಮುಷ್ಕರವನ್ನು ನಾವು ಹಿಂದೆ ಮುಂದುವರಿಸ್ತಾ ಇದ್ದೀವಿ. ಹಾಗೆ ಈ ಸಮಸ್ಯೆಗಳು ನಮ್ಮ ಒಂದು ಜ್ವಲಂತ ಸಮಸ್ಯೆಗಳಾಗಿದ್ದಾವೆ. ಇಂದು ಈಗ ನಮಗೆ ಒಂದು ಕಚೇರಿ ಇಲ್ಲ, ಕಚೇರಿಗೆ ಒಂದು ಪೀಠೋಪಕರಣ ಏನಿದೆ, ಟೇಬಲ್ಲು ಕುರ್ಚಿ ಏನೂ ಕೂಡ ವ್ಯವಸ್ಥೆ ಇಲ್ಲ. ಹಾಗೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಈಗ ತಂತ್ರಾಂಶದಲ್ಲಿ ಮತ್ತು ಆ್ಯಪ್ ಮುಖಾಂತರ ಸರ್ವಿಸ್ ಮಾಡ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ಆದರೆ ನಮ್ಗೆ ಯಾವುದೇ ರೀತಿಯ ಒಂದು ಸೌಲಭ್ಯ ಕೊಟ್ಟಿಲ್ಲ. ಕಂಪ್ಯೂಟರ್ ಇಲ್ಲ, ಕಂಪ್ಯೂಟರ್ ಇಲ್ಲ, ಹಾಗೆ ಪ್ರಿಂಟರು, ಸ್ಕ್ಯಾನರು, ಮೊಬೈಲು, ಡಾಟಾ ಇದು ಯಾವುದೇ ರೀತಿ ಕೊಟ್ಟಿಲ್ಲ. ಆದರೂ ಕೂಡ ನಾವು ಸರ್ಕಾರಕ್ಕೆ ಮತ್ತು ನಮ್ಮ ಒಂದು ಮೇಲಾಧಿಕಾರಿಗಳ ಒಂದು ಆದೇಶದ ಮೇರೆಗೆ ಒತ್ತಡಕ್ಕೆ ಒಳಗೋಗಿ ಕೆಲಸ ಮಾಡ್ತಾ ಇದ್ದೀವಿ. ಈ ಒಂದು ಬೇಡಿಕೆಗಳು ಈಡೇರಬೇಕಾಗುತ್ತೆ. ಆದ್ದರಿಂದ ಇಂದು ನಾವು ಇಲ್ಲಿ ತಾಲೂಕು ಕಚೇರಿಯಲ್ಲಿ ಈ ಥರ ಮುಷ್ಕರ ಹೊಂದಿದ್ದೀವಿ. ಮುಂದೆ ಜಿಲ್ಲಾ ಮಟ್ಟದಲ್ಲಿ ಹಾಗೆ ರಾಜ್ಯ ಮಟ್ಟದಲ್ಲಿ ಒಂದು ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಹಾಗೆ ಮುಂದಿನ ನಮ್ಮ ರಾಜ್ಯಾಧ್ಯಕ್ಷರ ನಿರ್ದೇಶನದ ಮೇರೆಗೆ ನಾವು ಹೋರಾಟಕ್ಕೆ ಸಿದ್ಧರಾಗಿರ್ತೇವೆ. ನನ್ನ ಹೆಸರು ರವಿಕುಮಾರ್ ಅಂತೇಳಿ, ನಾನು ಗ್ರಾಮ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡ್ತೇನೆ. ನಾನು ಈಗ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿ ನಮ್ಮ ಗ್ರಾಮಾಡಳಿತ ಸಂಘಕ್ಕೆ ನಾವು ಕೂಡ ಸರ್ಕಾರಿ ನೌಕರ ಸಂಘದ ಪರವಾಗಿ ಕೂಡ ನಾವು ಗಮನ ನೀಡೋದಕ್ಕೆ ನಾವು ಕೂಡ ಜೊತೆಗೆ ಒಟ್ಟುಗೂಡಿಕೊಂಡು ಕೆಲಸ ಮಾಡೋ ಮುಷ್ಕರಕ್ಕೆ ಪಾಲ್ಗೊಂಡಿದ್ದೀವಿ. ನಾವು ಕೂಡ ಗ್ರಾಮಾಡಳಿತ ಆಗಿರೋದ್ರಿಂದ ನನ್ನ ಒಂದು ಕೆಲವೊಂದು ಸಮಸ್ಯೆಗಳು ಕೂಡ ನಾನು ಒಂದೆರಡು ಮಾತನ್ನು ಹೇಳ್ತೀನಿ. ನಮಗೆ ಆ್ಯಕ್ಚುಲಿ ಯಾವುದೇ ರೀತಿ ಕೂಡ ಸರ್ಕಾರ ಅನ್ನೋದನ್ನು ಎಲ್ಲ ಕೂಡ ಯೋಜನೆಗಳನ್ನ ಮಾಡ್ತದೆ. ಆ ಯೋಜನೆಗಳಿಗೆ ತಕ್ಕಟ್ಟಾಗಿ ನಮಗೇನು ಲ್ಯಾಪ್ಟಾಪ್ ಆಗಿರ್ಬೋದು, ಇಲ್ಲ ಮೊಬೈಲ್ ಆಗಿರ್ಬೋದು, ಏನೂ ಕೂಡ ಕೊಡೋಲ್ಲ. ನಾವು ಹೋಗ್ಬಿಟ್ಟು ಹಳ್ಳಿಯಲ್ಲಿ ಕೆಲಸ ಮಾಡಬೇಕಂದ್ರೆ ನಮಗೊಂದು ಕುತ್ಕೊಳ್ಳೋಕೆ ಚೇರ್ ಇಲ್ಲ, ಒಂದು ಆಫೀಸ್ ಇಲ್ಲ, ಎಲ್ಲಿ ಕುತ್ಕೊಂಡು ಕೆಲಸ ಮಾಡಬೇಕು ಜಾಗ ಇಲ್ಲ. ಈ ಥರ ಒಂದು ಅತಂತ್ರ ಪರಿಸ್ಥಿತಿ ಇದೆ. ಜೊತೆಗೆ ನಮಗೆ ನಮಗೆ ಇದುವರೆಗೂ ಕೂಡ ನನಗೆ ಸರ್ವಿಸ್ ಆಗಿ 18 ವರ್ಷ ಸರ್ವಿಸ್ ಆಯಿತು. ನನಗಿನ್ನು 20-21 ವರ್ಷ 22 ವರ್ಷ ಆದರೂ ಕೂಡ ಪ್ರಮೋಷನ್ಸ್ ಇಲ್ಲದೆ ನಮ್ಮಲ್ಲಿ ಕೂಡ ವಿಎಗಳಾಗೆ ಉಳಿದಿದ್ವಿ. ಅದೇ ಗ್ರಾಮ ಪಂಚಾಯತಿ ಬೇರೆ ಇಲಾಖೆಗೆ ಹೋದರೆ ಈ ಬಿಲ್ ಕಾರ್ಡ್ರಿಂದ ಪಂಚಾಯತಿ ಇಒ ಆಗಿದ್ದಾರೆ. ನಮ್ಮ ಇಲಾಖೆಯಲ್ಲಿ ನಾವು ವಿಎಗಳಾಗೆ ಉಳಿದಿದ್ದೀವಿ. ಇಷ್ಟು ವರ್ಷ ಆದರೂ ಕೂಡ ನಮಗೆ ಪ್ರಮೋಷನ್ಸ್ ಇದ್ದ ಹಂಗೆ ನಾವು ಇದಾಗಿದೆ. 4 ವರ್ಷ ನಾವು ಪ್ರಮೋಷನ್ಸ್ ಕೊಡ್ತಾಯಿಲ್ಲ. ಮತ್ತು ಅಂತರ್ಜಿಲ್ಲಾ ವರ್ಗಾವಣೆ ಇಲ್ಲ. ಅಂತರ್ಜಿಲ್ಲಾ ವರ್ಗಾವಣೆ ಸ್ಟಾಪ್ ಮಾಡಿದ್ದಾರೆ. ನಮ್ಮಲ್ಲಿ ಗ್ರಾಮಾಡಳಿತ ಕುಟುಂಬ ಸಮಸ್ಯೆಗಳು, ಬೇರೆ ವೈದ್ಯಕೀಯ ಸಮಸ್ಯೆಗಳು, ಮತ್ತು ಆಮೇಲೆ ಗಂಡ ಹೆಂಡತಿ ವರ್ಗಾವಣೆ ಯಾವುದೇ ರೀತಿ ಕೂಡ ತುಂಬ ತೊಂದರೆ ಇದೆ, ಸಮಸ್ಯೆ ಇದೆ. ಈ ಥರ ಇರೋದನ್ನೆಲ್ಲ ಕೂಡ ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ಈಗಾಗಲೇ ಹಿಂದೆ ಕೇಳಿದ್ವಿ ಕೂಡ ಯಾವುದೇ ರೀತಿ ಬೇಡಿಕೆಯನ್ನು ಈಡೇರಿಸಿಲ್ಲ. ಈಗ 2ನೇ ಹಂತವಾಗಿ ಅನಿರ್ದಿಷ್ಟ ಮುಷ್ಕರ ಮಾಡ್ಕೊಂಡು ಮಾಡಿದ್ದೀವಿ. ಇದೆಲ್ಲ ಸರ್ಕಾರ ಈಡೇರಿಸ್ತದೆ ಅಂಥೇಳಿ ನಾವು ಕೂಡ ಒತ್ತಾಯ ಮಾಡ್ತಾ ಕೇಳ್ಕೊಂಡಿದ್ದೀವಿ. ನೋಡೋಣ, ಈ ಮುಷ್ಕರದಲ್ಲಿ ಕೂಡ ಅವರೆಲ್ಲ ಬಗೆಹರಿಸ್ತಾರೆ ಅಂತೇಳಿ ನಾವು ಕೂಡ ರಾಜ್ಯ ಮಟ್ಟದವರೆಗೂ ಕೂಡ ನಾವು ಸ್ಟ್ರೈಕ್ ಮಾಡೋದಕ್ಕೆ ಇವತ್ತು ತಾಲೂಕು ಮಟ್ಟದಿಂದ ನಾವು ಮಾಡಿದ್ದೀವಿ. ಮೊದಲಿಂದ ನಾಳೆ ನಾಡ್ದು ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಮುಷ್ಕರನ ಮಾಡ್ತೀವಿ ಅಂತ ಹೇಳ್ತಾ ನಾವೆರಡು ಮಾತು